ಇವತ್ತು ಹಿಂಗೆ ಹೇಳಿದ ತಕ್ಷಣ ಮಂಕಿ ಆಗ್ಬಿಟ್ಟೆ. ವೆಲ್ಕಮ್ ಟು ದಿನಚರಿಯನ್ನ ದಿನ 46 ಗೈ. ಎಂದಿನಂತೆ ಓದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಶುಕ್ರವಾರ ಬರಕ್ ಹೇಳಿದ್ರು ಅಂತ ಅದಕ್ಕೆ ಹಾಸ್ಪಿಟ್ಲ್ ಕಡೆ ಹೊರಟೆ. ರಿಪೋರ್ಟ್ ಎಲ್ಲ ಬಂದಿತ್ತು ಗೈಸ್. ಅದಕ್ಕೆ ಡಾಕ್ಟರ್ ತೋರಿಸುವಂತ ಕಾಯ್ತಾ ಇದ್ದೆ. ಜನ ಮಾತ್ರ ಫುಲ್ ರಶ್. ಆಮೇಲೆ ಹಂಗೋ ಹಿಂಗೋ ಖಾಲಿ ಆದ್ರೂ ಹೋಗಿ ತೋರಿಸ್ದೆ. ತೋರಿಸಿದ ತಕ್ಷಣ ಹಂಗೆ ಹಿಂಗೆ ಎಲ್ಲ ಸುಮಾರು ಸಜೆಷನ್ ಕೊಟ್ರು. ಆಮೇಲೆ ಟ್ಯಾಬ್ಲೆಟ್ ಬರ್ಕೊಟ್ರು. ಅದ್ರಲ್ಲಿ ಒಂದು ಮ್ಯಾಟ್ರ್ ಹೇಳಿದ್ರು ಗೈ. ಅದರಲ್ಲಿ ಕಾಲ್ ಮಧ್ಯೆ ಆ ಕಡೆ ಈ ಕಡೆ ಒಂದು ಅಂಟ್ಕೊಂಡಿರೋದ್ ನರ ಇರ್ತದೆ. ಅದೇನೋ VCL ಅಂತ ಏನೋ ಹೇಳ್ತಾರೆ ಗೈಸ್, ನಂಗೂ ಗೊತ್ತಿಲ್ಲ. ಅಂದ್ರೆ ಅದು ಅರ್ಧ ಕಟ್ ಆಗ್ಬಿಡೈತೆ ಅಂತೆ. ಅದನ್ನ ಕೂಡಕ್ಕೆ ಸರ್ಜರಿ ಮಾಡ್ಬೇಕಾಗಿಲ್ಲ ಅಂತ ಹೇಳಿದ್ರು. ಫುಲ್ ಅರ್ಧೋಗಿದ್ರೆ ಸರ್ಜರಿ ಮಾಡ್ಬೇಕು. ಇದಕ್ಕೇನು ಅವಶ್ಯಕತೆ ಇಲ್ಲ. 2 months ರೆಸ್ಟ್ ಮಾಡಿ ಆಮೇಲೆ ಬಂದು ತೋರಿಸಿ ಅಂದ್ರು. ನಾನಂತೂ ಫುಲ್ ಫಾಸ್ಟ್ ಸೈಕ್ ಆಗ್ಬಿಟ್ಟೆ. ಮಂಜುನಾಥ್ ಮಂಡ್ಯ ದಿನ ಮುಗಿಸಿ ಬೆಂಗಳೂರು ಕಡೆ ಹೊರಟ. ಅವನ್ನ ರೈಲ್ವೆ ಸ್ಟೇಷನ್ ಡ್ರಾಪ್ ಹಾಕ್ಬಿಟ್ಟು ಹೊಟ್ಟೆ ಬೇರೆ ಫುಲ್ ಹಸಿದಿತ್ತು. ಅಲ್ಲೋಗಿ ಊಟ ಗೀಟ ಮಾಡ್ಕೊಂಡು ನೆಕ್ಸ್ಟ್ ಸ್ಟುಡಿಯೋ ಕಡೆ ಬಂದೆ. ಅದ್ರಲ್ಲಿ ಬೇರೆ ನಮ್ಮ ಹುಡುಗ ಹಾಫ್ ರೈಸ್ ಹಾಕು ಅಂದ್ರೆ 1 ರೈಸ್ ಹಾಕಿಸ್ಬಿಟ್ಟು ತಿನ್ನು ಮಗ ಅಂತ ಹಿಡ್ಕೊಬಿಟ್ಟ. ಅವ್ನು ಹಿಡ್ಕೊಂಡ್ರೆ ಹೆಂಗ್ ತಿನ್ನಕ್ ಆಯ್ತದೆ ಆಯ್ತು ಅಂತ ಅವನಿಗೆ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಕಿದ್ ನಾನೇ ತಿನ್ಕೊಂಡೆ. ಅವಶ್ಯಕತೆ ಅಂತ ಜಾಸ್ತಿ ಹಾಕಿಸ್ಕೊಂಡ್ರೆ ತಿನ್ನಕ್ ಮನ್ಸೇ ಬರಲ್ಲ. ಆಮೇಲೆ ಸುಮ್ನೆ ವೇಸ್ಟ್ ಮಾಡ್ಬೇಕಾಯ್ತದೆ ಅಷ್ಟೇ. ಮತ್ತೆ ಹಾಸ್ಪಿಟ್ಲ್ ವಿಚಾರ ಕಡೆ ಬರುವ ಒಂದ್ ಸ್ವಲ್ಪ ಆದಷ್ಟು ಬೇಗ ರಿಕವರಿ ಆದ್ರೆ ಒಳ್ಳೇದೇ. ನಂಗೂ ಒಂಥರ ಮಂಕಾಗ್ಬಿಟ್ಟೆ. ಇದೆಲ್ಲ ಹೇಳ್ಕೊಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೂ ನಾನು ಮಾಡೋ ದಿನಚರಿಯಾನ ರೊಟೀನ್ ಎಲ್ಲ ಒಂದು ಡಾಕ್ಯುಮೆಂಟ್ರಿ ತರ ಮಾಡ್ಬೇಕು ಅನ್ಕೊಂಡಿದ್ನಲ್ಲ. ಅದಕ್ಕೆ ಇದನ್ನೆಲ್ಲ ಹೇಳ್ತಾ ಇರೋದು. ನನ್ನಿಂದ ಯಾರ ಮನಸ್ಸಿಗೆ ತಾಪತ್ರೆ ಆಗಿದೆ ದಯವಿಟ್ಟು ಜ್ಯೂಸ್ ಕಾಕೊಂಡು ಜ್ಯೂಸ್ ಕೊಟ್ಕೊಳ್ಳಿ. ಮತ್ತೆ ಏನೇನ್ ಗಾಯ್ಸ್ ಜೀವನದಲ್ಲಿ ಏನಿಲ್ಲ, ಖುಷಿಯಾಗಿರಿ. ಸಿಗುವ ನಾಳೆ.